ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಯೂಟ್ಯೂಬ್ ಚಾನಲ್ ಯಾರ್ಯಾರು ನೋಡ್ತಾ ಇದ್ದೀರೋ ಎಲ್ಲರಿಗೂ. ಹೀಗೆ ನಾವು ಇವತ್ತು ರೆಸಿಪಿ ಮಾಡೋಕೆ ಹೊರಟಿರೋದು ಅವಲಕ್ಕಿ ಒಳಗಡೆ ರೆಸಿಪಿ. ಹಾಗೆ ಎಲ್ಲರೂ ನೋಡಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀವಿ ನೋಡಿ. ಎಣ್ಣೆ ಹಾಕಿ ಸ್ವಲ್ಪ ಎಣ್ಣೆ ಹಾಕಿದ ಮೇಲೆ ಹಿಂಗೆ ಸ್ವಲ್ಪ ಸಾಸಿವೆ ನೋಡಿ, ಈ ಥರ ಎಲ್ಲ ಸಾಮಾನು ಇಟ್ಕೊಂಡಿದ್ದೀವಿ. ಈ ಥರ ಸಾಸಿವೆ ಆದಮೇಲೆ ಸ್ವಲ್ಪ ಅದು ಸಿಡಿಬೇಕಲ್ವಾ, ಒಂದು 5 ನಿಮಿಷ ಎಣ್ಣೆ ಕಾಯಬೇಕು, ಸಾಸಿವೆ ಸಿಡಿಬೇಕು, ಕಾಯೋಣ ಒಂದು 5 ನಿಮಿಷ. ಹಾಗೆ ಅದಾದಮೇಲೆ ಸಾಸಿವೆ ಸಿಡಿತಾ ಇದೆ. ಅದಾದಮೇಲೆ ಬೆಳ್ಳುಳ್ಳಿ ಕರಿಬೇವು ಹಾಕಬೇಕು, ಜೀರಿಗೆ, ಒಣಮೆಣಸಿನ್ಕಾಯಿ ಹಾಕಿದ್ರೆ ಕಡಲೆ, ಶೇಂಗಾ, ತುರ್ಕೊಂಡು ಇಟ್ಕೊಂಡಿರೋ ಕೊಬ್ಬರಿ, ಇದೆಲ್ಲ ಸ್ವಲ್ಪ ಡೀಪ್ ಫ್ರೈ ಆಗಬೇಕು. ಫ್ರೈ ಆಗೋವರೆಗೂ ಅರಿಶಿನ ಪುಡಿ, ಖಾರ ಪುಡಿ, ಉಪ್ಪು, ಸ್ವಲ್ಪ ಬೆಲ್ಲ ಹಾಕ್ತೀನಿ ನಾನು. ಚೆನ್ನಾಗಿ ಕೈ ಆಡಿಬಿಟ್ಟು ಅವಲಕ್ಕಿ ಹಾಕಿ ಸ್ವಲ್ಪ ಒಂದು 10-15 ಗಂಟೆ ಈ ಥರ ಡೀಪ್ ಫ್ರೈ ಮಾಡ್ತಾನೇ ಇರಬೇಕು, ಕೈ ಆಡ್ತಾನೆ ಇರಬೇಕು. ಮಧ್ಯದಲ್ಲೆಲ್ಲ ಬಿಡಂಗಿಲ್ಲ, ಬಿಟ್ಟರೆ ಅವಲಕ್ಕಿ ಸಿಹಿ. ನೋಡಿ ಫ್ರೆಂಡ್ಸ್, ನೋಡ್ತಾ ಇದ್ದರೆ ಹಾಗೆ ತಿನ್ನೋಣ ಅಂತ ಅನಿಸುತ್ತೆ. ಅದು ಈ ಚಳಿಗಾಲದಲ್ಲಿ ಈ ವೆದರಿಗೆ ಏನಾರ ಒಂದು ಕುರು ಅಂತ ತಿನ್ನಬೇಕು ಅನಿಸುತ್ತೆ. ಹೊರಗಡೆ ಚಿಪ್ಸು ಮಕ್ಕಳಿಗೆ ಈ ಥರ ಕುರ್ಕುರೆ ಅದೆಲ್ಲ ಕೊಡ್ಸೋದ್ರ ಬಿಟ್ಬಿಟ್ಲು ಈ ಥರ ಮನೆಯಲ್ಲೇ ಮಾಡಿ ತಿನ್ನಿಸಿ ಮಕ್ಕಳಿಗೆ. ನೀವು ತಿನ್ನಿ, ಆರೋಗ್ಯ ಚೆನ್ನಾಗಿ ಇಟ್ಕೊಳ್ಳಿ. ಈ ಥರ ಹೇಳ್ತಾ ಎಲ್ಲರಿಗೂ ಇವತ್ತಿನ ರೆಸಿಪಿ ಈ ಥರ ಇದೆ. ಥ್ಯಾಂಕ್ ಯು, ಧನ್ಯವಾದ. ನೋಡಿದವರೆಲ್ಲರಿಗೂ ಧನ್ಯವಾದಗಳು. ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.